ಯಾರು ಇವರಿಗೆ ಸಹಾಯಕ್ಕೆ ನಿಲ್ಲಲ್ಲ ಅಂತ ನಿಮ್ಮ ಕನಸೇನ ಇದ್ದರೆ ಅದು ನಿಮ್ಮ ಕನಸು ನನಸಾಗೋದಿಲ್ಲ. ಇವರ ಪರವಾಗಿ ನಾವಿರ್ತೇವೆ. ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯದ ಉದ್ದಗಲಕ್ಕೂ ನಿಮ್ಮ ಪರವಾಗಿ ಹೋರಾಟ ಮಾಡಲಿಕ್ಕೆ ಈಗಾಗಲೇ ರಾಜ್ಯಾಧ್ಯಕ್ಷರಂತ ವಿಜೇಂದ್ರನ ಜೊತೆಯಲ್ಲೂ ಕೂಡ ನಾವೆಲ್ಲರೂ ಚರ್ಚೆ ಮಾಡಿದ್ದು ಅವ್ರ ಗಮನಕ್ಕೆ ತಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಇಡೀ ಪಕ್ಷ ನಿಮ್ಮ ಪರವಾಗಿ ನಿಲ್ತದೆ. ಇದು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಪ್ರಾರಂಭ ಮಾಡ್ತೇವೆ. ಅದರ ಜೊತೆಗೆ ಯಾವ್ಯಾವ ಸಂಘಟನೆಗಳು ಶೋಷಿತರ ಪರವಾಗಿ ಹೋರಾಟ ಮಾಡುವಂಥ ಸಂಘಟನೆಗಳು ಎಲ್ಲರನ್ನೂ ಮಾತನಾಡಿ ನಾವು ಕೂಡ ಬೀದಿಗಿಳಿದು ಹೋರಾಟ ಮಾಡ್ತೇವೆ. ನಿಮ್ಮ ಮನಸ್ಸಲ್ಲಿ ನಾವು ಶಾಸಕರು, ಲೋಕಸಭಾ ಸದಸ್ಯರು, ಮಾಜಿ ಶಾಸಕರು, ಮಾಜಿ ಲೋಕಸಭಾ ಸದಸ್ಯರು ಅನ್ನುವಂಥ ಪ್ರೀತಿ ಇದ್ದರೂ ಕೂಡ ನಾವು ಆ ಒಂದು ಪದನಾಮದಲ್ಲಿ ನಿಮ್ಮ ಮುಂದೆ ಬರೋದಿಲ್ಲ. ನಿಮ್ಮ ಮನೆಯ ಮಕ್ಕಳಾಗಿ ನಿಮ್ಮಲ್ಲಿ ಒಬ್ಬರು ನಾವಾಗಿ ನಿಮ್ಮ ಹೋರಾಟದಲ್ಲಿ ನಾವು ಪಾಲ್ಗೊಳ್ತೀವಿ. ನೀವು ಯಾವತ್ತೂ ಈ ಹೋರಾಟಕ್ಕೆ ಹಿಂದೆ ಹೆಜ್ಜೆ ಇಡಬಾರ್ದು. ಯಾವ ದೊಡ್ಡ ವ್ಯಕ್ತಿ ಇದ್ರೂ ಕೂಡ ನಿಮ್ಗೆ ಗೊತ್ತಿದೆ, ರಾಜಕಾರಣಿಗಳು ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಪಕ್ಷ ಕಾಂಗ್ರೆಸ್. ಈ ಕಾಂಗ್ರೆಸ್ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಮುಂಚೆ ಯಾವುದೇ ಕೆಲಸಕ್ಕೆ ಪೊಲೀಸರನ್ನ ಮುಂದೆ ಬಿಟ್ಬಿಡ್ತಾರೆ. ಈ ಪೊಲೀಸರು ಪಾಪ ಏನ್ ಮಾಡೋದು, ರಕ್ಷಣೆ ಮಾಡ್ಬೇಕಲ್ಲ, ಅವರು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಲ್ಲ, ಬೇರೆ ವಿಧಿ ಇಲ್ಲ. ಹಂಗಾಗಿ ಅವ್ರನ್ನ ಮುಂದೆ ಇಟ್ಟು ಸರಿ ಹೋದ್ರೆ ಸರ್ಕಾರಕ್ಕೆ ನಾವೇ ಮಾಡಿದ್ದು ಅಂತೇಳಿ ಖುಷಿ ಪಡ್ತಾರೆ. ಸರಿ ಹೋಗ್ಲಿಲ್ಲ, ಇಲ್ಲಿರ್ತಕ್ಕಂಥ ಪೊಲೀಸವ್ರನ್ನೆಲ್ಲ ಸಸ್ಪೆಂಡ್ ಮಾಡ್ಬಿಡ್ತಾರೆ. ಬಿಜೆಪಿ ಅವರಲ್ಲ, ನಾವು ಈ ರೀತಿ ಕೆಲಸ ಮಾಡೋದಿಲ್ಲ. ಅವ್ರು ಬಂದಿದೆ, ಅವ್ರು ಬಾಯಿ ಬಿಟ್ಟು ಹೇಳಕ್ ಆಗೋದಿಲ್ಲ. ಯಾಕಂದ್ರೆ ಅಂತ ಉದ್ಯೋಗ ಇಲ್ಲ.